ಜನ ಸಾಮಾನ್ಯವಾಗಿ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಕೇಳುವಾಗ ನಮಗೆ ಶುದ್ಧವಾದಂತ ಕುಡಿಯೋ ನೀರೂ ಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ. ಇದು ನಿಜಕ್ಕೂ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಾಗ ರಾಯಚೂರು ಭಾಗದಲ್ಲಿ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ. ದಶಕಗಳಿಂದ ಈ ಊರಿಗೆ ಕೆರೆ ನೀರೇ ಕುಡಿಯೋದಕ್ಕೆ ಗತಿಯಾಗಿದೆ. ಆದ್ರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಕೆರೆ ಸೇರ್ತಾ ಇದೆ ಇಡೀ ಗ್ರಾಮದ ಶೌಚಾಲಯಗಳ ನೀರು. 10 ದಿನಗಳಿಂದ ಗ್ರಾಮದ ಜನಕ್ಕೆ ಕುಡಿಯೋಕೆ ಶುದ್ಧವಾದಂತ ನೀರು ಸಿಗ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ನಲ್ಲಿ ಊರ ಮುಂದಿನ ಜಮೀನೇ ಜನರ ಬಯಲು ಶೌಚಾಲಯ. ಕೆರೆ ಸೇರ್ತಾ ಇದೆ ಜಮೀನಿಗೆ ರೈತ ಬಿಟ್ಟಂತ ನೀರು. ಶೌಚಾಲಯದ ನೀರಿಂದ ಕೆರೆ ಮಲಿನವಾಗ್ತಾ ಇದೆ. ಅದೇ ನೀರನ್ನ ಕುಡಿಬೇಕಾದಂತ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಅದರಲ್ಲೂ 10 ದಿವಸದಿಂದ ತೀರಾ ಸಮಸ್ಯೆ ಆಗ್ತಾ ಇದೆ. ಕೆರೆ ನೀರು ಶುದ್ಧೀಕರಣವನ್ನ ಮಾಡಿಸ್ತಾ ಇಲ್ಲ ಅಧಿಕಾರಿಗಳು. 10 ಬೋರ್ವೆಲ್ಗಳ ನೀರಲ್ಲೂ ಕೂಡ ಫ್ಲೋರೈಡ್ ಅಂಶ ಪತ್ತೆಯಾಗಿರೋದ್ರಿಂದ ಅದು ಬಳಕೆಗೆ ಅಂದ್ರೆ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರಾಗಿದೆ. 2,000 ಜನ ಕುಡಿಯೋಕೆ ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕುಡಿಯೋಕೆ ನೀರಿಲ್ಲದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಸಾಗರ್ ಕ್ಯಾಂಪ್ ರಾಯಚೂರಲ್ಲಿ ಅಲ್ಲಿನ ಸ್ಥಳೀಯರಿಗೆ ಈ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಮಸ್ಕಿಯ ಸಾಗರ್ ಕ್ಯಾಂಪ್ನಲ್ಲಿ ಕಷ್ಟ ಆಗಿದೆ. ಇಲ್ಲಿ ಬಯಲು ಶೌಚಾಲಯ, ಆ ನೀರು ನೇರವಾಗಿ ಈ ಕೆರೆ ಸೇರ್ಕೊಳ್ತಾ ಇದೆ. ಮತ್ತೆ ಅಲ್ಲಿ ಶುದ್ಧೀಕರಣವನ್ನ ಮಾಡ್ತಾ ಇಲ್ಲ. ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ಬಂದಿಲ್ಲ ಅಂತಲ್ಲ, ಬಂದಿದೆ. ಸ್ಥಳೀಯ ಅಧಿಕಾರಿಗಳಿಗೆ ಈ ವಿಷಯವನ್ನ ತಿಳಿಸಿದ್ರೂ ಕೂಡ ಇನ್ನೂ ಅವರು ಈ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಇನ್ನು ಬೋರ್ವೆಲ್ ಇದೆ, ಇಲ್ಲ ಅಂತಲ್ಲ, ಆದರೆ ಹೆಚ್ಚಿನ ಫ್ಲೋರೈಡ್ ಅದರಲ್ಲಿ ಪತ್ತೆಯಾಗಿರೋದ್ರಿಂದ, ಆ ನೀರಲ್ಲಿ ಆ ಅಂಶ ಪತ್ತೆಯಾಗಿರೋದ್ರಿಂದ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರು. ಹಾಗಾಗಿ ಈ ಕೆರೆ ಮೇಲೇನೆ ಆ ಭಾಗ ಜನ ಡಿಪೆಂಡ್ ಆಗಿದ್ರು. 2,000 ಜನರ ಜೀವಕ್ಕೆ ಈಗ ಕೆರೆ ನೀರು ಮಾರಕವಾಗ್ತಾ ಇದೆ. ಯಾಕಂದ್ರೆ ಶೌಚದ ನೀರು ಬಂದು ಸೇರ್ತಾ ಇರೋದ್ರಿಂದ ಅಶುದ್ಧೀಕರಣ ಮಾಡದೇ ಇದ್ರೆ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ. ಹಾಗಾಗಿ ಜನ ಈಗ ನಮಗೆ ಕುಡಿಯೋದಕ್ಕೆ ಶುದ್ಧ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಕೆರೆ ನೀರನ್ನ ಶುದ್ಧೀಕರಣ ಇನ್ನು ಅಧಿಕಾರಿಗಳು ಮಾಡಿಸ್ತಿಲ್ಲ. ಕಾರಣ ಏನು ಅಂತ ಅವರೇ ಹೇಳಬೇಕಾಗತ್ತೆ. ನಿರ್ಲಕ್ಷ್ಯತನದಿಂದ ಈಗ 10 ದಿವಸದಿಂದ ಆ ಭಾಗದಲ್ಲಿ ಪಾಪ ಜನಕ್ಕೆ ಕುಡಿಯೋಕೆ ಯೋಗ್ಯವಲ್ಲದ ನೀರು ಸಿಗ್ತಿರೋದ್ರಿಂದ ಕಷ್ಟ ಆಗ್ತಾ ಇದೆ. ಟಾಯ್ಲೆಟ್ ನೀರು ಕೆರೆ ಸೇರ್ತಾ ಇದೆ. ಹಾಗಾದ್ರೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಏನ್ ಹೇಳಿದ್ದಾರೆ ಸಮಸ್ಯೆ ಬಗ್ಗೆ ನೋಡೋಣ. ಈ ನೀರಿಲ್ರಿ, ಈಗ 10 ನೀರು ಇಲ್ಲ. ತಗಸ ಕಡೆಗಳ 7 ಗಂಟೆಗೆ ಬರ್ತಾರೆ. ಒಬ್ರಿಂದ ಕೂಲಿ ದುಡಿತಿಲ್ಲ, ಎದ್ದಿದ್ದ ಕಟ್ಟಮ್ಮ ಮಾಡಿ ನೀರ್ ಎತ್ತಿರ್ತಾರಮ್ಮ. ನಿಮ್ಮಂತರ ದೊಡ್ಡ ಕೆಲ್ಸಕ್ಕೆ ಎತ್ತಗ ಹೋಗಮ್ರಿ. ಕೆರೆ ನೀರ್ ಏನ ವಾಲ್ಸ್ ನೀರ್ ಬಂದ ಅಂತ ಬಂದ್ ಮಾಡಿಬಿಟ್ಟಾರ್ರಿ. 10 ದಿನ ಆತಿರಿ. ನೀರಿಲ್ಲ ಅಸಲು. ಇಡೀ ಚಾಪ ನೀರಿಲ್ಲ. ನಾನು ಒಬ್ಬಂದ್ಗ ನಾನು ಇಡೀ ಚಾಪ ಬಿಡಲ್ಲ ನೀರಿಲ್ಲ. ಹಂಗ ಹೊಡಕತ್ತೀರಿ, ಹಂಗ ನೀರ್ ಬಸ್ಸಕೈತಿ. ಅದು ಬರವಲ್ಲ ನೀರು. ಮತ್ತೆ ಅದು ಚಲ್ಮಡಿಗೆ ಬರ್ತಾರ್ರಿ. ಅದು ಚಲ್ಮಡಿ ಕಿಡಿದ್ದ ಬರ್ತಾರ್ರಿ. ಸರ್, ಇದು ಕುಡಿಯೋ ನೀರಿನ ಕೆರೆ ಪಕ್ಕನೆ 12 ಎಕರೆ ಜಮೀನು. 12 ಎಕರೆ ಜಮೀನು ಅಂತಂದ್ರೆ ಜೋಳ ಬಿತ್ತಿದಾರ ಸರ್. ಬೇಸಿಗೆ ಅಂತಕ್ಕಂಥ ಬಾತ್ರೂಮ್ ವ್ಯವಸ್ಥೆ ಯಾವ್ದು ಇರ್ಲಾರಕ್ಕೆ ಬೇಸಿಗೆ ಹಳ್ಳಿ ಹೆಣ್ಮಕ್ಳು ಗಂಡ್ಮಕ್ಳು ಸುಮಾರು ಜನಸಂಖ್ಯೆನ 12 ಎಕರೆ ಜಮೀನಲ್ಲಿ ಕುಂಡ್ರ ವ್ಯವಸ್ಥೆ ಬೇಸಿಗೆ ಮಾಡೋದ್ರದ್ದು. ಇದರಿಂದ ನೀರಿಟ್ಟಿದ್ದು ಜೋಳದ ಹೊಲದ ನೀರಿಟ್ಟಿದ್ದನ್ನ ಹೊಲದ ಮಾಲೀಕರಿಗೆ ವಾಟರ್ ಮ್ಯಾನ್ ಗಮನಕ್ಕೂ ತಂದಿದಾರಂತ. ತಂದಿದ್ರು ವಾಟರ್ ಮ್ಯಾನ್ ಗಮನಕ್ಕೆ ತಂದ್ರು ಕೂಡ ವಾಟರ್ ಮ್ಯಾನ್ ಅದಕ್ಕೆ ಗಮನ ಹರಿಸಿಲ್ಲ. ಸುಮಾರು 2 ಕ್ಯಾಂಪಿಗೆ ಬರ್ತಕ್ಕಂಥ ನೀರಿಂದ ಸುಮಾರು ಕುಡಿಯೋ ನೀರು ಕೆರೆಗೆ ಎಲ್ಲ ಗೊಬ್ಬೆದ್ದು ನಾಡ್ತಾ ಇದೆ ಸರ್. ಮೇಲಧಿಕಾರಿ ಗಮನಕ್ಕೆ ತಂದಿದೀವಿ, CS ಗಮನಕ್ಕೆ ತಂದಿದೀವಿ. ಈ ಕಂಪ್ಲೇಂಟ್ ಮಾಡಿದ್ವಿ. ಸ್ಪಾಟ್ ಬಂದು ವಿಸಿಟ್ ಮಾಡಿದ್ರೆ ಈ ಕಾಣ ಆಗ್ಬಿಟ್ರ ಆ ಮನುಷ್ಯ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮೇನ್ ಅಧಿಕಾರಿಗಳು ಆ ಅಧಿಕಾರಿಗಳು ಕಂಪ್ಲೇಂಟ್ ಕೊಡೋದು ಗ್ಯಾರಂಟಿ. ನಾವು ಕೆರೆಯಲ್ಲಿ ಇಲ್ಲಿ ಪಕ್ಕದಲ್ಲಿ ಒಬ್ಬ ರೈತರ ಹೊಲ ಇದೆ ಸರ್. ಆ ರೈತರ ಹೊಲದಿಂದ ನೀರು ಬಂದಿರೋ ಕಾರಣ ಕೆರೆಗೆ ಹೋಗಿದ್ವಿ ಸರ್. ನೀರು ಅವ್ನು ಸಪ್ಲೈ ಮಾಡಬಾರ್ದು ಅಂತೇಳಿ ಕೆರೆ ನೀರೆಲ್ಲ ಖಾಲಿ ಮಾಡಿ ನೀರು ಸಪ್ಲೈ ಮಾಡ್ತೀವಿ ಸರ್. ಪಕ್ಕದಲ್ಲಿ ಕೆನಲ್ ಇರೋ ಕಾರಣದಿಂದ ಅವ್ನು ತುಂಬಿಸಿ 2 ದಿನದಲ್ಲೇ ಇದಾಗುತ್ತೆ ಸರ್. ಅದು ಕ್ಲಿಯರ್ ಆಗಿಬಿಡ್ತದೆ. ತುಂಬಿಸ್ಕೊಡ್ತೀವಿ. ಈಗಾಗಲೇ ನಮ್ಮ ಇಲ್ಲಿ ಸಾಗರ್ ಕ್ಯಾಂಪು ಮತ್ತು ನಾಗರೆಡ್ಡಿ ಕ್ಯಾಂಪ್ 2 ಕ್ಯಾಂಪ್ಗಳು ಬರ್ತವೆ ಸರ್. ಇಲ್ಲಿ ಅದರಲ್ಲಿ ಟೋಟಲ್ 12 ಹ್ಯಾಂಡ್ ಪಂಪ್ ಇದಾವೆ. ಆಮೇಲೆ 2 ಪಾಯಿಂಟ್ ಇದ್ರ ಸೇರಿಸಿ ಈಗ ಇದು ಕೆರೆ ನೀರು ಇದು ಪ್ರಾಬ್ಲಮ್ ಆಗಿರೋ ಕಾರಣ ಇದು ಬಿಟ್ಟರೆ 1 ಪಾಯಿಂಟ್ ಇದೆ. 12 ಹ್ಯಾಂಡ್ ಪಂಪ್ಗಳು ಇದಾವೆ. ಇದು ಬಿಟ್ಟರೆ ನೀರಿಂದ ಎಂಥ ಸಮಸ್ಯೆ ಯಾವುದೇ ಸಮಸ್ಯೆ ಆಗಿಲ್ಲ ಸರ್ ಇಲ್ಲಿ. ಆದರೆ ಇದನ್ನೇನಿಲ್ಲ, ಇದು ಇವತ್ತು ಕ್ಲೀನ್ ಆಗ್ತೈತೆ. ಕ್ಲೀನ್ ಆದ ತಕ್ಷಣ ಬೆಳಗ್ಗೆನೇ ನೀರು ಕೊಟ್ಟರೆ 1 ದಿನದಲ್ಲಿ, ಡೇ ಆ್ಯಂಡ್ ನೈಟ್ ಆದರೆ 1 ದಿನದಲ್ಲಿ ಕ್ಲಿಯರ್ ಆಗಿಬಿಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಅಧಿಕಾರಿ ಅಂದ್ರೆ PDO ಒಂಥರ ಹೇಳ್ತಾ ಇದ್ರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನ್ ಸಮಸ್ಯೆ ಆಗ್ತಾ ಇದೆ? ಇಷ್ಟು ದಿನ ಅದೇ ಕೆರೆ ನೀರನ್ನ ಶುದ್ಧೀಕರಣ ಮಾಡ್ತಾ ಇದ್ರ, 10 ದಿವಸದಿಂದ ಏನ್ ಸಮಸ್ಯೆ ಆಗ್ತಿದೆ? ಶರ್ಮಿತಾ, ರಾಯಚೂರು ಜಿಲ್ಲೆಯ ಮಕ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ ಎನ್ನುವಂತಹ ಗ್ರಾಮದಲ್ಲಿ ಈ ರೀತಿಯಾದಂತಹ ಸಮಸ್ಯೆ
ಉದ್ಭವ ಆಗಿರತಕ್ಕಂಥದ್ದು. ಸಾಗರ್ ಕ್ಯಾಂಪು, ಬುದ್ದಿನಿ ಕ್ಯಾಂಪು ಮತ್ತೆ ಜೊತೆಗೆ ನಾಗಿರೆಡ್ಡಿ ಕ್ಯಾಂಪ್ ಅಂತ ಈ 3 ಕ್ಯಾಂಪ್ಗಳು ಅಕ್ಕಪಕ್ಕದ ಕ್ಯಾಂಪ್ಗಳಾಗಿರ್ತವೆ. ಗೌಡನಬಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಗ್ರಾಮಗಳಿಗೆ ಅಲ್ಲಿ ಏನು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ, ಆ ಒಂದು ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ ಆ ಕೆರೆ ಏನಿದೆ ಅದು ಕುಡಿಯುವ ನೀರಿನ ಕೆರೆ. ಆ ಕೆರೆಗೆ ನೀರನ್ನು ತುಂಬಿಸಿ ಅದನ್ನ ಇವತ್ತು ಗ್ರಾಮಸ್ಥರಿಗೆ ನೀರನ್ನ ನಲ್ಲಿ ಮೂಲಕ ಬಿಡತಕ್ಕಂಥ ಕೆಲಸವನ್ನ ಗ್ರಾಮ ಪಂಚಾಯತಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಅವರಿಗೆ ಈಗ ನೋಡಿ ನೀರನ್ನು ತುಂಬಿಸೋದು ಕೂಡ ಕಾಲುವೆ ನೀರು, ಆ ಕೆರೆಗಾದ್ರೂ ಒಂದು ಚೌಕಟ್ಟಿದೆಯಾ, ಅಟ್ಲೀಸ್ಟ್ ಅದು ಏನಾದ್ರೂ ಆ ತರದ ನೀರನ್ನ ಕುಡಿದ್ರೆ ಜನರಿಗೆ ತೊಂದರೆ ಆಗ್ತಾ ಇದೆಯಾ ಅನ್ನುವಂತ ಒಂದು ಕನಿಷ್ಠ ಜ್ಞಾನ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲ ಅಂತ ಅನ್ಸುತ್ತೆ. ಯಾಕಂತ ಕೇಳಿದ್ರೆ ಆ ಒಂದು ಕೆರೆಯ ಪಕ್ಕದಲ್ಲಿ ಇರ್ತಕ್ಕಂತಹ 12 ಎಕರೆ ಜಮೀನಿನ ಆ ಒಂದು ಬೆಳೆಗೆ ನೀರ್ ಕಟ್ತಾರೆ. ಆ ಕಟ್ಟಿರ್ತಕ್ಕಂಥ ನೀರನ್ನ ಹೊರಗಡೆ ಬಿಡೋದಕ್ಕೆ ಬೆಳೆ ಕೈ ಬರ್ತದೆ ಅಂತಂದಾಗ ಅನಿವಾರ್ಯವಾಗಿ ಅವರು ಹೊರಗಡೆ ಬಿಡ್ತಾರೆ. ಆದ್ರೆ ಆಗ ಹೊರಗಡೆ ಬಿಟ್ಟಂತ ನೀರು ಈ ಕೆರೆಗೆ ಸೇರ್ತದೆ. ಮುಖ್ಯವಾಗಿ ಇಲ್ಲಿ ಶರ್ಮಿತಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವೆಷ್ಟೇ ಸುಲಭ ಶೌಚಾಲಯಗಳನ್ನ ಮಾಡಿ ನೀವು ಬಹಿರ್ದೆಸೆಗೆ ಹೊರಗೆ ಹೋಗ್ಬೇಡಿ ಅಂತ ಹೇಳಿದ್ರು ಕೂಡ ಗ್ರಾಮೀಣ ಪ್ರದೇಶದ ಜನ ಬಹಿರ್ದೆಸೆಗೆ ಹೊರಗಡೆನೆ ಹೋಗ್ತಕ್ಕಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ. ಹೀಗಾಗಿ ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಈ 12 ಎಕರೆ ಜಮೀನಿನಲ್ಲಿ ಇಡೀ ಗ್ರಾಮಸ್ಥರು ಕೂಡ ಅಲ್ಲಿ ಶೌಚಕ್ಕೆ ಹೋಗ್ತಾರೆ. ಹಾಗೆ ಶೌಚಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ನೀರನ್ನ ಕಟ್ಟಿರ್ತಕ್ಕಂಥದ್ದು ಆ ಒಂದು ಜಮೀನಲ್ಲಿ ಅದನ್ನ ಖಾಲಿ ಮಾಡಬೇಕಾದ ರೈತರು ಇವರಿಗೆ ಗ್ರಾಮ ಪಂಚಾಯತಿ ವಾಟರ್ಮನ್ಗಳಿಗೆ ಮತ್ತು ಪಿಡಿಒಗಳಿಗೆ ಗಮನಕ್ಕೆ ತಂದು ಅದನ್ನ ಖಾಲಿ ಮಾಡಿದ್ರು ಕೂಡ ಆ ನೀರೆಲ್ಲವೂ ಕೂಡ ಆ ಶೌಚದ ನೀರು ಮಿಕ್ಸ್ ಆಗಿರ್ತಕ್ಕಂಥ ನೀರೆಲ್ಲ ಕೂಡ ಕುಡಿಯೋ ನೀರಿನ ಕೆರೆಗೆ ಹೋಗಿದೆ. ಹಾಗೆ ಕುಡಿಯೋ ನೀರಿನ ಕೆರೆಗೆ ಹೋಗಿರ್ತಕ್ಕಂಥದ್ದನ್ನ ಬೇಗ ಸ್ವಚ್ಛ ಮಾಡಿ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ಏನ್ ಮಾಡ್ಬೇಕು ಆ ಪೌಡರ್ ಗಿಡರ್ ಹಾಕಿ ಸ್ವಚ್ಛ ಮಾಡಿ ತದನಂತರದಲ್ಲಿ ನೀರನ್ನ ನೀವು ಕೊಡಿ ಅಂತಕ್ಕಂಥ ಅಳಲನ್ನ ಆ ಗ್ರಾಮಸ್ಥರು ಕಳೆದ 10-15 ದಿನಗಳಿಂದ ಕೂಡ ಹೇಳ್ತಾ ಇದ್ದಾರೆ. ಪಿಡಿಒಗಳು ಹೇಳ್ತಾ ಇದ್ದಾರೆ, ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಆದ್ರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಒಂದು ಪಂಪ್ಸೆಟ್ ಮೋಟರ್ನ ಹಚ್ಚಿಬಿಟ್ಟು ಅದನ್ನ ಖಾಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪಿಡಿಒ ನಾವು ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಪ್ರತ್ಯಕ್ಷ ವರದಿಯನ್ನು ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ನಮ್ಗೆ ಕಂಡು ಬಂದ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ನೀರಿಗಾಗಿ ಜನ ಪರದಾಡ್ತಿರ್ತಕ್ಕಂಥದ್ದು ನಿಜ. ಪಿಡಿಒ ಅವರು ಹೇಳ್ತಾರೆ ಒಂದ್ ಕಡೆ 12 ಬೋರ್ವೆಲ್ಗಳಿದಾವೆ, ಹಾಗಾಗಿ ಆ ಬೋರ್ವೆಲ್ ನೀರಿನ ಸಮಸ್ಯೆ ಇಲ್ಲ ಅಂತ. ಆದ್ರೆ 12 ಬೋರ್ವೆಲ್ಗಳು ಕುಡಿಯೋದಕ್ಕೆ ಫಿಟ್ ಇದಾವ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಗಮನ ಹರಿಸಬೇಕಾಗ್ತದೆ. ಆರೋಗ್ಯ ಇಲಾಖೆಯೇ ಈ ನೀರನ್ನ ಕುಡಿಯೋದಕ್ಕೆ ಅನ್ಫಿಟ್ ಅಂತಕ್ಕಂಥ ಮಾತನ್ನ ಹೇಳಿದೆ. ಆ ಬೋರ್ವೆಲ್ ನೀರು ಕುಡಿದ್ರೆ ಇವತ್ತು ಕೈಕಾಲು ಹಿಡಿತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ಈ ಜಾಯಿಂಟ್ ಪೇನ್ ಆಗ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಕೂಡ ಆ ಗ್ರಾಮಸ್ಥರಲ್ಲಿ ಇದಾವೆ. ಹಾಗಾಗಿ ಆ ಬೋರ್ವೆಲ್ ನೀರಿನ ಬದಲಾಗಿ ಕೆರೆ ನೀರನ್ನ ಆಶ್ರಯಿಸಿದ್ದಾರೆ. ಆದ್ರೆ ಈಗ ಸ್ವಚ್ಛಗೊಳಿಸಿ ನೀರನ್ನ ಬಿಟ್ಟರು ಕೂಡ ಶರ್ಮಿತಾ, ಆ ನೀರನ್ನ ಫಿಲ್ಟರ್ ಮಾಡಿ ಜನರಿಗೆ ಕೊಟ್ರೆ ಮಾತ್ರ ಅದು ಮಾನವೀಯತೆ ಅನಿಸ್ಕೊಳ್ತದೆ. ಆದ್ರೆ ಇದು ಅಧಿಕಾರಿಗಳಲ್ಲಿ ಮಾನವೀಯತೆಯನ್ನೇ ಮರೆತು ಆ ರೀತಿಯಾದ ನೀರನ್ನ ಜನರಿಗೆ ಕೊಡಿಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದೊಂದು ನಾವು ಇನ್ನು ಯಾವ ಕಾಲದಲ್ಲಿ ಇದೀವಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ಕೋಬೇಕಾಗ್ತದೆ. ಹಾಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕೂಡಲೇ ಕುಡಿಯೋ ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಊರಿನವರು? ಶರ್ಮಿತಾ, ಈಗ ನಾ ಹೇಳಿದೆ 12 ಬೋರ್ವೆಲ್ಗಳಲ್ಲಿ ಇವತ್ತು 2 ಬೋರ್ವೆಲ್ಗಳು ಚೆನ್ನಾಗಿದ್ದಾವೆ. ಆ 2 ಬೋರ್ವೆಲ್ಗಳಲ್ಲಿ ಒಂದು ಬೋರ್ವೆಲ್ ಫಿಟ್ ಇದೆ, ಇನ್ನೊಂದು ಬೋರ್ವೆಲ್ ಕುಡಿಯೋದಕ್ಕೆ ಫಿಟ್ ಇಲ್ಲ. ಹಾಗಾಗಿ ಇರತಕ್ಕಂಥ ಒಂದೇ ಒಂದು ಬೋರ್ವೆಲ್ ಅದೃಷ್ಟದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ನೀವು. ಅಲ್ಲಿ ಮಹಿಳೆ ಒಂದು ಅಣ್ಣನಾದ ಅಜ್ಜಿ ಒಬ್ಳು ಬಂಡಿಯಲ್ಲಿ ಈ ಕೊಡಗಳನ್ನ ಇಟ್ಕೊಂಡು ನೀರು ತರ್ತಾ ಇದ್ದಾಳೆ. ಏನ್ ಆ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಬೋರ್ವೆಲ್ ಇದೆ, ಅದು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ಆ ಬೋರ್ವೆಲ್ ಮುಖಾಂತರನೇ ತಂದು ಈಗ ಗ್ರಾಮಸ್ಥರು ಅನಿವಾರ್ಯವಾಗಿ ಆ ನೀರನ್ನ ಕುಡಿತಾ ಇದ್ದಾರೆ, ಬೋರ್ವೆಲ್ ನೀರು. ಹಾಗಾಗಿ ಕೂಡಲೇ ಕೆರೆಯನ್ನ ಶುದ್ಧೀಕರಣ ಮಾಡಿ ಅದಕ್ಕೆ ನೀರನ್ನು ತುಂಬಿಸಿ ನೀರನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಒತ್ತಾಯ ಆಗಿದೆ. ಮೇಲಾಧಿಕಾರಿ ಈ ಕೂಡಲೇ ಈ ಕೆಲಸ ಮಾಡಬೇಕು ಅಂತಕ್ಕಂಥ ಅಳಲನ್ನ ಗ್ರಾಮಸ್ಥರು ನ್ಯೂಸ್ 18 ಬಳಿ ತೋಡ್ಕೊಂಡಿದ್ದಾರೆ ಶರ್ಮಿತಾ. ಇನ್ನೊಂದು ಇಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಅಂತಾನೂ ಬರುತ್ತೆ. ಎಷ್ಟೇ ಯೋಜನೆಗಳು ಸರ್ಕಾರ ತಂದ್ರು, ಅಧಿಕಾರಿಗಳು ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಅಧಿಕಾರಿಗಳ ಮಿಸ್ಟೇಕು ಇದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನಾಗರಿಕರು ಕೈ ಜೋಡಿಸ್ಬೇಕು. ನೀವು ಆರಂಭದಲ್ಲೇ ಹೇಳದಂಗೆ ವಿಶ್ವನಾಥ್, ಇಲ್ಲಿ ಶೌಚಾಲಯ ಮುಕ್ತ ಗ್ರಾಮ ಮಾಡಬೇಕು ಅಂತ ಹೇಳಿ ಸರ್ಕಾರ ಪಣ ತೊಟ್ಟು ಶೌಚಾಲಯಗಳನ್ನ ಕಟ್ಟಿಸ್ಕೊಟ್ರು ಕೂಡ ಇಲ್ಲಿ ಜನ ಅದನ್ನ ಉಪಯೋಗ ಸರಿಯಾಗಿ ಮಾಡ್ತಿಲ್ವಾ? ಶರ್ಮಿತಾ, ಇದು ಕೇವಲ ಒಂದು ಮಸ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ನ ಒಂದು ಗ್ರಾಮದ ಕಥೆಯಲ್ಲ. ಶೌಚಾಲಯದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಮನೆಗಳಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಶೌಚಾಲಯಗಳನ್ನ ಮಾಡಲಾಗಿದೆ. ಆದ್ರೆ ಹಾಗೆ ಮಾಡಿರ್ತಕ್ಕಂಥ ಶೌಚಾಲಯಗಳನ್ನ ಸಾರ್ವಜನಿಕರು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಎಲ್ಲೋ ಒಬ್ರು ಇಬ್ರು ತಿಳುವಳಿಕೆ ಇದ್ದವರು ಎಜುಕೇಟೆಡ್ ಮನೆಗಳಲ್ಲಿ ಮಾತ್ರ ಆ ರೀತಿಯಾದಂತ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನುಳಿದಂತವ್ರು ಆ ಶೌಚಾಲಯಕ್ಕೆ ಬಂದಂತ ಹಣವನ್ನ ಇವತ್ತು ಬಳಕೆ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಬಳಕೆ ಮಾಡಿಕೊಂಡು ಶೌಚಾಲಯವನ್ನು ಬಳಸದೆ ಇವತ್ತಿಗೂ ಕೂಡ ಬಹಿರ್ದೆಸೆಗೆ ಹೊರಗೆ ಹೋಗ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಈ ಪರಿಜ್ಞಾನ ಸಾರ್ವಜನಿಕರಿಗೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಇವರ ಒಂದು ನಡೆನುಡಿಗಳನ್ನು ನೋಡಿಕೊಂಡು ಈ ರೀತಿಯಾದಂತಹ ವರ್ತನೆಯನ್ನು ತೋರ್ತಿರ್ತಕ್ಕಂಥದ್ದು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ ಶರ್ಮಿತಾ. ಫೈನ್, ಫಾಲೋ ಅಪ್ ಮಾಡಿ ಸುದ್ದಿಯನ್ನ. ಥ್ಯಾಂಕ್ ಯು ವಿಶ್ವನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.